ಚಿತ್ರದುರ್ಗ ಇಂದು ಕರ್ನಾಟಕದ ಜಿಲ್ಲೆಗಳಲ್ಲಿ ಒಂದು. ಬೆಂಗಳೂರಿನಿಂದ 134 ಕಿಲೋಮೀಟರ್ ದೂರದಲ್ಲಿದೆ. ಈ ಪ್ರದೇಶದಲ್ಲಿ ಹಿಂದೆ ಮದಕರಿ ನಾಯಕ ಎಂಬ ಪಾಳೆಯಗಾರ ರಾಜ್ಯಭಾರ ಮಾಡುತ್ತಿದ್ದನು. ಆಗ ಶತ್ರುಗಳು ಬರದಂತೆ ಭದ್ರವಾದ ಕಲ್ಲಿನ ಕೋಟೆಯನ್ನು ಕಟ್ಟಿಸಿದ್ದ. ಆ ಕೋಟೆಯನ್ನು ಅನೇಕ ಕಾವಲುಗಾರರು ಕಾಯುತ್ತಿದ್ದರು. ಅವರಲ್ಲಿ ಒಬ್ಬ ಕಾವಲುಗಾರನ ಹೆಂಡತಿಯ ಹೆಸರೇ ಓಬವ್ವ. ಅದೇ ದಿನಗಳಲ್ಲಿ ಮೈಸೂರನ್ನು ಹೈದರಾಲಿ ಆಳುತ್ತಿದ್ದನು. ಒಮ್ಮೆ ಚಿತ್ರದುರ್ಗವನ್ನು ಆಕ್ರಮಿಸಿಕೊಳ್ಳಲು ತನ್ನ ಸೈನಿಕರಿಗೆ ಸೂಚನೆ ಕೊಟ್ಟನು. ಚಿತ್ರದುರ್ಗ ಕೋಟೆಯ ಸುತ್ತಲೂ ಹೈದರಾಲಿ ಸೈನಿಕರು ಸುತ್ತುವರಿದರು. ಕೋಟೆ ಬಹಳ ಬಲವಾಗಿ ಇದ್ದುದರಿಂದ ಒಳಗೆ ಪ್ರವೇಶಿಸಲು ಬಹಳ ಕಷ್ಟವಾಗಿತ್ತು. ಚಿತ್ರದುರ್ಗದಿಂದ ಹೊರಗೆ ಹೋಗಿ ಬರಲು ಒಂದು ಕಿಂಡಿ ಇತ್ತು. ನಿತ್ಯ ಹಾಲು ಮೊಸರು ತರಲು ಇದನ್ನು ಬಳಸುತ್ತಿದ್ದರು. ಈ ಕಿಂಡಿಯ ಸುಳಿವು ಶತ್ರು ಸೈನಿಕರಿಗೆ ತಿಳಿಯಿತು. ಅದರಿಂದ ಒಳಗೆ ಹೋಗಬಹುದೆಂದು ಉಪಾಯ ಮಾಡಿದರು. ಕಾವಲುಗಾರ ಊಟಕ್ಕೆ ಹೋದ ಸಮಯವನ್ನು ಗಮನಿಸಿ ಶತ್ರುಗಳು ಆ ಕಿಂಡಿಯಿಂದ ಒಳನುಗ್ಗಲು ಪ್ರಯತ್ನಿಸುತ್ತಿದ್ದರು. ಅದೇ ಸಮಯಕ್ಕೆ ಕುಡಿಯುವ ನೀರು ತರುವ ಉದ್ದೇಶದಿಂದ ಆ ಕಾವಲುಗಾರನ ಹೆಂಡತಿ ಓಬವ್ವ ಬಂದಳು. ಆ ಕಿಂಡಿಯಿಂದ ಶತ್ರು ಸೈನಿಕರು ನುಸುಳಿ ಬರುವುದನ್ನು ಕಂಡು ಗಂಡನಿಗೆ ವಿಷಯವನ್ನು ತಿಳಿಸಲು ಮನೆಯ ಕಡೆಗೆ ಓಡಿದಳು. ಗಂಡ ಇನ್ನೂ ಊಟ ಮಾಡುತ್ತಿದ್ದ. ಗಂಡನಿಗೆ ತೊಂದರೆ ಕೊಡಬಾರದೆಂದು ತಾನೇ ಮನೆಯ ಮೂಲೆಯಲ್ಲಿದ್ದ ಒನಕೆಯನ್ನು ತೆಗೆದುಕೊಂಡು ಬಂದು ಕಿಂಡಿಯ ಬಳಿ ನಿಂತಳು. ಕಿಂಡಿಯಿಂದ ನುಸುಳಿ ಬರುತ್ತಿದ್ದ ಶತ್ರು ಸೈನಿಕರ ತಲೆಗೆ ಒನಕೆಯಿಂದ ಹೊಡೆದು ಸಾಯಿಸಿ ಎಳೆದು ಎಳೆದು ಹೆಣಗಳ ರಾಶಿ ಹಾಕಿದಳು. ಓಬವ್ವ ಅಂದು ತನ್ನ ಸಾಹಸದಿಂದ ಶತ್ರುಗಳನ್ನು ಕೊಂದು ಚಿತ್ರದುರ್ಗವನ್ನು ರಕ್ಷಿಸಿದಳು. ಕಡೆಯಲ್ಲಿ ತನ್ನ ಪ್ರಾಣಾರ್ಪಣೆ ಮಾಡಿದಳು. ಇಂದಿಗೂ ಚಿತ್ರದುರ್ಗದ ಕೋಟೆಯಲ್ಲಿರುವ ಈ ಕಿಂಡಿ ಒನಕೆ ಓಬವ್ವನ ಕಿಂಡಿ ಎಂದೇ ಪ್ರಸಿದ್ಧಿ ಪಡೆದಿದೆ. ಒನಕೆ ಓಬವ್ವನ ಧೈರ್ಯ ಸಾಹಸ ಎಂದೆಂದಿಗೂ ಆದರ್ಶವಾಗಿದೆ.